ಹೊಸ ವರ್ಷ ಆಚರಿಸಲು ಖುಷಿಯಾಗಿ ಹೋದ 21 ವರ್ಷದ ಯುವಕ ವಾಪಸ್ ತನ್ನ ದೇಶಕ್ಕೆ ಮರಳಿದ್ದು ಒಂದು ಜೀವಂತ ಶವವಾಗಿ. ನಿಮಗೂ ಜೀವನದಲ್ಲಿ ಒಮ್ಮೆಯಾದರೂ ಉತ್ತರ ಕೊರಿಯಾ ನೋಡಬೇಕು ಅನ್ನೋ ಆಸೆ ಇದೆಯಾ? ಹಾಗಾದರೆ ಈ ವಿಡಿಯೋನ ನೀವು ನೋಡಲೇಬೇಕು. ಕೇವಲ ಒಂದು ಸಣ್ಣ ತಪ್ಪಿಗಾಗಿ ಅಮೆರಿಕಾದ ಯುವಕನೊಬ್ಬನನ್ನ ಅರೆಸ್ಟ್ ಮಾಡಿ ಅವನ ಮೆದುಳನ್ನೇ ಸಂಪೂರ್ಣವಾಗಿ ನಾಶ ಮಾಡಿದ ಉತ್ತರ ಕೊರಿಯಾದ ಆ ಕ್ರೂರ ಕಥೆ ಕೇಳಿದರೆ ನೀವು ಆ ದೇಶದ ಕಡೆ ತಲೆನೂ ಹಾಕೋದಿಲ್ಲ. ಕೇವಲ ಒಂದು ಪೋಸ್ಟರ್ಗಾಗಿ ಉತ್ತರ ಕೊರಿಯಾ ಈ ಯುವಕನಿಗೆ ಕೊಟ್ಟ ಆ ಭೀಕರ ಶಿಕ್ಷೆಯಾದರೂ ಏನಾಗಿತ್ತು? ಆ 17 ತಿಂಗಳ ನರಕ ಯಾತನೆಯ ಕರಾಳ ಸತ್ಯವೇನೆಂದು ಈ ವಿಡಿಯೋದಲ್ಲಿ ನೋಡೋಣ. Government of the DPR Korea, for your forgiveness. Please, I have made the worst mistake of my life. ಆಟೋ ವಾಂಬಿಯರ್ ಜನಿಸಿದ್ದು 12 ಡಿಸೆಂಬರ್ 1994ರಂದು ಅಮೆರಿಕಾದ ಒಹಾಯೋದಲ್ಲಿ. ಇವರು ತಮ್ಮ ಓದನ್ನು ವರ್ಜಿನಿಯಾ ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ರು. ಒಂದು ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಂ ಅಡಿಯಲ್ಲಿ ಆಟೋ ಮುಂದಿನ ಓದಿಗಾಗಿ ಹಾಂಗ್ಕಾಂಗಿಗೆ ಹೋಗಬೇಕಿತ್ತು. ಹಾಗಾಗಿ ಹಾಂಗ್ಕಾಂಗಿಗೆ ಹೋಗುವ ಮುಂಚೆ ಒಂದು ಸಣ್ಣ ಟ್ರಿಪ್ ಹೋಗಿ ಬರೋಣ ಅಂತ ಆಟೋ ಪ್ಲಾನ್ ಮಾಡ್ತಾರೆ. ಆಟೋ ತುಂಬಾನೇ ಬುದ್ಧಿವಂತ ಮತ್ತು ಪ್ರತಿಭಾವಂತ ಹುಡುಗ. ಅವನಿಗೆ ಗಣಿತ ಅಂದ್ರೆ ತುಂಬಾ ಇಷ್ಟ. ಹಾಗೆಯೇ ಫುಟ್ಬಾಲ್ ಕೂಡ ಸಖತ್ತಾಗಿ ಆಡ್ತಿದ್ರು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಮನೆಯವರಿಗೆ ಇವನ ಮೇಲೆ ತುಂಬಾ ದೊಡ್ಡ ನಿರೀಕ್ಷೆಗಳಿತ್ತು ಮತ್ತು ಇವನು ಎಲ್ಲರಿಗೂ ಮಾದರಿಯಾಗಿದ್ದ ಹುಡುಗ. ಹೀಗಿರುವಾಗ ಆಟೋ ತನ್ನ ಹಾಂಗ್ಕಾಂಗ್ ಟ್ರಿಪ್ಗಾಗಿ ಲಗೇಜ್ ಪ್ಯಾಕ್ ಮಾಡುತ್ತಿರುತ್ತಾರೆ. ಆಗ ಅಚಾನಕ್ಕಾಗಿ ಅವರ ಸ್ಕ್ರೀನ್ ಮೇಲೆ ಒಂದು ಆಡ್ ಕಾಣಿಸುತ್ತೆ. ಇದು ಹೊಸ ವರ್ಷದ ಪ್ರಯುಕ್ತ ಒಂದು ಟೂರಿಸ್ಟ್ ಕಂಪನಿ ನೀಡುತ್ತಿದ್ದ ಆಫರ್ ಆಗಿತ್ತು. ಹೊಸ ವರ್ಷದ ಸಂಭ್ರಮ ಆಚರಿಸಲು ಆ ವಿಮಾನ ಚೀನಾದ ಬೀಜಿಂಗ್ ಮೂಲಕ ಉತ್ತರ ಕೊರಿಯಾಗೆ ಹೊರಡುತ್ತೆ. ಮರುದಿನ ಎಲ್ಲಾ ಪ್ರವಾಸಿಗರು ಉತ್ತರ ಕೊರಿಯಾದ ರಾಜಧಾನಿ ಪ್ಯೋಂಗ್ಯಾಂಗ್ನಲ್ಲಿ ಇಳಿಯುತ್ತಾರೆ. ಈ ಟ್ರಿಪ್ ಬಗ್ಗೆ ಎಲ್ಲರಿಗೂ ಸಖತ್ ಖುಷಿ ಮತ್ತು ಎಕ್ಸೈಟ್ಮೆಂಟ್ ಇತ್ತು. ಎಲ್ಲರಲ್ಲೂ ಒಂಥರ ಬೇರೆಯದೇ ಜೋಶಿತ್ತು. ಯಾಕಂದ್ರೆ ಉತ್ತರ ಕೊರಿಯಾವನ್ನು ಹತ್ತಿರದಿಂದ ನೋಡೋ ಚಾನ್ಸ್ ಸಿಕ್ಕಿತ್ತಲ್ಲವೇ. ಆದರೆ ಉತ್ತರ ಕೊರಿಯಾದಲ್ಲಿ ಪ್ರವಾಸಿಗರಿಗಾಗಿ ಕೆಲವು ಕಠಿಣ ನಿಯಮಗಳಿವೆ. ಉದಾಹರಣೆಗೆ, ಸರ್ಕಾರ ಹೇಳಿದ ಹೋಟೆಲ್ನಲ್ಲಿ ಮಾತ್ರ ನೀವು ಇರಬೇಕು, ಬೇರೆಲ್ಲೂ ಹೋಗುವ ಹಾಗಿಲ್ಲ. ಇನ್ನು ಮರುದಿನ ಅಂದರೆ ಜಾನ್ವರಿ 2, 2016ರಂದು ಎಲ್ಲಾ ಪ್ರವಾಸಿಗರು ಏರ್ಪೋರ್ಟ್ಗೆ ತಲುಪ್ತಾರೆ. ಚೆಕ್ ಇನ್ ಮುಗಿಸಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಮರಳಲು ವಿಮಾನ ಹತ್ತುವುದಕ್ಕೆ ಲೈನ್ನಲ್ಲಿ ನಿಂತಿದ್ರು. ಆವಾಗಲೇ ಇಬ್ಬರು ಉತ್ತರ ಕೊರಿಯಾದ ಸೆಕ್ಯೂರಿಟಿ ಗಾರ್ಡ್ಗಳು ಬಂದು ಆಟೋನ ಭುಜದ ಮೇಲೆ ಕೈಯಿಟ್ಟು ಅವನ ಕೈಗಳನ್ನು ಹಿಡಿದು ಎಳೆದುಕೊಂಡು ಹೋಗ್ತಾರೆ. ಇವನು ಅಮೆರಿಕದವನಾದ್ದರಿಂದ ಸುಮ್ಮನೆ ಸ್ವಲ್ಪ ವಿಚಾರಣೆ ಮಾಡಿ ಅಥವಾ ಕಿರಿಕಿರಿ ಮಾಡಿ ಆಮೇಲೆ ಬಿಟ್ಬಿಡ್ತಾರೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಆ ಗುಂಪಿನಲ್ಲಿದ್ದ ಆಟೋನ ಫ್ರೆಂಡ್ ಡೆನ್ನಿ ನಗುತ್ತಾ, ಬರ್ತೀನಿ ದೋಸ್ತ್, ಇದು ನಮ್ಮ ಕೊನೆಯ ಭೇಟಿ ಇರಬಹುದು ಅಂತ ತಮಾಷೆಗೆ ಹೇಳ್ತಾನೆ. I sort of laughingly said to him, well, that's the last we'll ever see of you, and because we got on so well, Otto turned around and just shook. ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ನಗುತ್ತಾರೆ. ಆದರೆ ಪಾಪ ಡೆನ್ನಿಗೆ ತಾನು ತಮಾಷೆಗೆ ಹೇಳಿದ್ದು ನಿಜವಾಗುತ್ತೆ ಅಂತ ಕನಸಿನಲ್ಲೂ ಗೊತ್ತಿರಲಿಲ್ಲ. ಉಳಿದವರೆಲ್ಲ ಫ್ಲೈಟ್ ಹತ್ತುತ್ತಾರೆ. ಆದರೆ ಆಟೋ ವಾಪಸ್ ಬರದೇ ಇರೋದನ್ನ ನೋಡಿ ಎಲ್ಲರಿಗೂ ಭಯ ಶುರುವಾಗುತ್ತೆ. ಜನ ಗಾಬರಿಯಾಗಿ ಅಲ್ಲೇ ಗಲಾಟೆ ಮಾಡಕ್ಕೆ, ವಿರೋಧ ವ್ಯಕ್ತಪಡಿಸಕ್ಕೆ ಶುರು ಮಾಡ್ತಾರೆ. ಆವಾಗ ಗನ್ ಹಿಡಿದಿದ್ದ ಅಧಿಕಾರಿಗಳು ಎಲ್ಲರನ್ನೂ ಸುಮ್ಮನಿರಿಸಿ ಫ್ಲೈಟ್ ಒಳಗೆ ಕಳಿಸ್ತಾರೆ. ಅಷ್ಟರಲ್ಲಿ ಕೆಲವು ಸಶಸ್ತ್ರ ಪೊಲೀಸರು ವಿಮಾನದ ಒಳಗೆ ಬಂದು ಆಟೋಗೆ ತುಂಬಾ ಹುಷಾರಿಲ್ಲ, ಅವನನ್ನ ಈಗಲೇ ಹಾಸ್ಪಿಟಲ್ಗೆ ಸೇರಿಸಲಾಗಿದೆ, ಹಾಗಾಗಿ ಅವನು ಈಗ ಮನೆಗೆ ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿ ಇಡೀ ಫ್ಲೈಟ್ ಸ್ತಬ್ಧವಾಗುತ್ತೆ. ಯಾರೂ ಮೌನ ಮುರಿಯೋದಿಲ್ಲ. ಕೊನೆಗೆ ಆಟೋ ಇಲ್ಲದೆಯೇ ವಿಮಾನ ಅಲ್ಲಿಂದ ಟೇಕ್ ಆಫ್ ಆಗುತ್ತೆ. ಎಲ್ಲರೂ ತಮ್ಮ ತಮ್ಮ ಮನೆ ಸೇರ್ತಾರೆ. ಆದರೆ ಆಟೋ ಬಗ್ಗೆ ಯಾವುದೇ ಸುಳಿವು ಇರೋದಿಲ್ಲ. ಅಮೆರಿಕಾದಲ್ಲಿ ಅವನ ತಂದೆ ತಾಯಿ ಮಗನಿಗಾಗಿ ಕಂಗಾಲಾಗಿ ಕಾಯುತ್ತಿರುತ್ತಾರೆ. ಅವನ ಸ್ಥಿತಿ ತುಂಬಾನೇ ಹದಗೆಟ್ಟಿತ್ತು. ಆಟೋ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋ ಸಣ್ಣ ಸುಳಿವು ಕೂಡ ಯಾರಿಗೂ ಇರಲಿಲ್ಲ. ಕಾಲ ಉರುಳುತ್ತಾ ಇತ್ತು. ಕೊನೆಗೆ ಆ ದಿನ ಬಂದೇ ಬಿಟ್ಟು. ಅದು ಫೆಬ್ರವರಿ 29, 2016. ಆಟೋ ಟಿವಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದನ್ನು ಟಿವಿಯಲ್ಲಿ ನೋಡಿದಾಗ ಆ ಹಾಲ್ನಲ್ಲಿ ಇಡೀ ಪ್ರಪಂಚದ ಮೀಡಿಯಾವೇ ಸೇರಿತ್ತೇನೋ ಅನ್ನೋ ಹಾಗಿತ್ತು. ಇಬ್ಬರು ಉತ್ತರ ಕೊರಿಯಾದ ಗಾರ್ಡುಗಳು ಆಟೋನ ಹಿಡಿದುಕೊಂಡು ಆ ಮೀಡಿಯಾ ಜನ ಸೇರಿದ್ದ ಹಾಲ್ನ ಕಡೆಗೆ ಎಳೆದುಕೊಂಡು ಬರ್ತಾರೆ. ಅಲ್ಲಿ ಆಟೋ ಉತ್ತರ ಕೊರಿಯಾ ಸರ್ಕಾರದ ಹತ್ತಿರ ಅಳುತ್ತಾ ಕ್ಷಮೆಗಾಗಿ ಬೇಡಿಕೊಳ್ಳುತ್ತಿರುವುದು ಕಾಣಿಸುತ್ತೆ. ನನ್ನನ್ನು ಕ್ಷಮಿಸಿಬಿಡಿ,
ನಾನು ನನ್ನ ಜೀವನದ ಅತಿದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಆತ ಬೇಡಿಕೊಳ್ಳುತ್ತಾನೆ. People and government of the DPR Korea, for your forgiveness. Please, I have made the worst mistake of my life. ಅವನು ಅಲ್ಲಿನ ಒಂದು ರಾಜಕೀಯ ಪೋಸ್ಟರ್ ಅನ್ನು ಕದಿಯುತ್ತಿದ್ದ ಎಂಬ ಆರೋಪದ ಮೇಲೆ ಒಂದು ವಿಡಿಯೋವನ್ನು ಕೂಡ ಅಲ್ಲಿನ ಸರ್ಕಾರ ಬಿಡುಗಡೆ ಮಾಡಿತ್ತು. ಆದರೆ ಆ ವಿಡಿಯೋ ಕ್ವಾಲಿಟಿ ಎಷ್ಟೊಂದು ಕೆಟ್ಟದಾಗಿತ್ತು ಅಂದರೆ ಅದರಲ್ಲಿರುವುದು ನಿಜಕ್ಕೂ ಆಟೋನಾ ಅಥವಾ ಬೇರೆ ಯಾರಾದ್ರೂನಾ ಅಂತ ಗುರುತಿಸುವುದೇ ಕಷ್ಟವಾಗಿತ್ತು. ನಂತರದ ವಿಚಾರಣೆಯಲ್ಲಿ ಒಂದು ಮುಖ್ಯವಾದ ವಿಷಯ ಹೊರಬರುತ್ತೆ. ಸಿಸಿಟಿವಿ ಫೂಟೇಜ್ನಲ್ಲಿ ಪೋಸ್ಟರ್ ಕಳ್ಳತನವಾಗಿದೆ ಎಂದು ತೋರಿಸಿದ ಸಮಯಕ್ಕೂ ಆಟೋ ಅಲ್ಲಿದ್ದ ಸಮಯಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು. Your group had been out at a New Year's Eve party in the hours before that. Were you even back at the hotel then? No, the time didn't match up at all. ಯಾಕಂದ್ರೆ ಆ ಸಮಯದಲ್ಲಿ ಆಟೋ ಮತ್ತು ಅವನ ಫ್ರೆಂಡ್ಸ್ ಪಾರ್ಟಿ ಮುಗಿಸಿ ಹೋಟೆಲ್ಗೆ ಮರಳಿದ್ದೇ ಬೆಳಗಿನ ಜಾವ 3 ಗಂಟೆಗೆ. ಅಂದ ಮೇಲೆ ಆ ಪೋಸ್ಟರ್ ಕಳ್ಳತನ ಮಾಡಿದ್ದು ಇವನೇ ಅಂತ ನಂಬುವುದು ಹೀಗೆ. ಸಮಯವಂತೂ ಆ ಘಟನೆಗೆ ಸ್ವಲ್ಪವೂ ಮ್ಯಾಚ್ ಆಗ್ತಿರಲಿಲ್ಲ. ನಿಮಗೆ ಗೊತ್ತಿರಲಿ, ಉತ್ತರ ಕೊರಿಯಾದಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ವಸ್ತುವಿಗೆ ಹಾನಿ ಮಾಡೋದು, ಅದು ಕೇವಲ ಒಂದು ಪೋಸ್ಟರ್ ಆಗಿದ್ರೂ ಕೂಡ ಅಲ್ಲಿ ಅದು ಅತಿ ದೊಡ್ಡ ಅಪರಾಧ ಎಂದು ಪರಿಗಣಿಸಲಾಗುತ್ತದೆ. ಆ ಪ್ರೆಸ್ ಕಾನ್ಫರೆನ್ಸ್ ನಡೆದ ಕೇವಲ 2 ವಾರದಲ್ಲಿ ಉತ್ತರ ಕೊರಿಯಾದ ಸುಪ್ರೀಂ ಕೋರ್ಟ್ ಆಟೋಗೆ ಆ ಪೋಸ್ಟರ್ ಕದ್ದ ಅಪರಾಧಕ್ಕಾಗಿ ಬರೋಬ್ಬರಿ 15 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಿತು. ಮೆಲ್ಲಗೆ ಈ ವಿಚಾರ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಯಿತು. ಆಟೋನ ಪೋಷಕರು ಮಗನ ಸುಳಿವಿಲ್ಲದೆ ಸರ್ಕಾರಿ ಕಚೇರಿಗಳಿಗೆ ಅಲೆದು ಸುಸ್ತಾಗಿದ್ದರು. ಅವನು ಉತ್ತರ ಕೊರಿಯಾದಲ್ಲಿ ಎಲ್ಲಿದ್ದಾನೆ, ಹೇಗಿದ್ದಾನೆ, ಈ ಬಗ್ಗೆ ಒಂದು ಸಣ್ಣ ಮಾಹಿತಿಯೂ ಯಾರಿಗೂ ಸಿಗುತ್ತಿರಲಿಲ್ಲ. ತಜ್ಞರ ಪ್ರಕಾರ ಉತ್ತರ ಕೊರಿಯಾ ಈ ಅಮೆರಿಕನ್ ಹುಡುಗನನ್ನ ಅರೆಸ್ಟ್ ಮಾಡಿದ್ದರ ಹಿಂದೆ ಒಂದು ಸ್ವಾರ್ಥದ ಅಜೆಂಡಾ ಇತ್ತು. ಅಕ್ಷರಶಃ ಆಟೋ ಅಲ್ಲಿ ಒಂದು ಬಲಿಪಶುವಾಗಿದ್ದ. ಆಟೋ ಅರೆಸ್ಟ್ ಆದ ಕೆಲವೇ ದಿನಗಳಲ್ಲಿ ಉತ್ತರ ಕೊರಿಯಾ ತನ್ನ 4ನೇ ಪರಮಾಣು ಪರೀಕ್ಷೆಯನ್ನು ನಡೆಸಿತು. ಅಮೆರಿಕ ಏನಾದರೂ ಇವರ ವಿರುದ್ಧ ಕ್ರಮ ತಗೊಂಡರೆ ಆಟೋನನ್ನ ಒಂದು ಸಂಧಾನದ ದಾಳ, ಬಾರ್ಗೇನಿಂಗ್ ಚಿಪ್ ಆಗಿ ಬಳಸಿಕೊಳ್ಳುವುದು ಅಲ್ಲಿನ ಸರ್ಕಾರದ ಉದ್ದೇಶವಾಗಿತ್ತು. ಅತ್ತ ಅಮೆರಿಕದಲ್ಲಿ ಈ ವಿಚಾರವನ್ನಿಟ್ಟುಕೊಂಡು ರಾಜಕಾರಣಿಗಳು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದ್ದರು. ಆಗಿನ ಒಬಾಮಾ ಸರ್ಕಾರದ ವಿರುದ್ಧ ಟೀಕೆಗಳು ಕೇಳಿಬರುತ್ತಿದ್ದವು. ಸರ್ಕಾರವಂತೂ ನಿಮ್ಮ ಮಗ ಸುರಕ್ಷಿತವಾಗಿದ್ದಾನೆ ಅಂತ ಆಟೋನ ಪೋಷಕರಿಗೆ ಭರವಸೆ ನೀಡುತ್ತಲೇ ಇತ್ತು. ಆದರೆ ಕೆಲವು ವರದಿಗಳ ಪ್ರಕಾರ ಆಟೋ ಅಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದ. ಅವನಿಗೆ ಅಲ್ಲಿನ ಭಾಷೆ ಬರುತ್ತಿರಲಿಲ್ಲ ಎಂಬ ಕಾರಣಕ್ಕೆ ಅವನನ್ನ ಕ್ರೂರವಾಗಿ ಹೊಡೆದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸಿಸಲಾಗುತ್ತಿತ್ತು. ಸುಮಾರು 17 ತಿಂಗಳು ಕಳೆದ ನಂತರ ಒಂದು ಶಾಕಿಂಗ್ ಸುದ್ದಿ ಹೊರಬರುತ್ತೆ. ಆಟೋ ವಾಂಬಿಯರ್ ಕೋಮಾದಲ್ಲಿದ್ದಾನೆ ಅನ್ನೋ ಸತ್ಯ ಜಗತ್ತಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಅಮೆರಿಕದಲ್ಲಿ ಸರ್ಕಾರ ಬದಲಾಗಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದರು. ಟ್ರಂಪ್ ಸರ್ಕಾರ ಮತ್ತು ಅವರ ಅಧಿಕಾರಿಗಳು ಹೇಗಾದರೂ ಮಾಡಿ ಆಟೋನನ್ನ ವಾಪಸ್ ಕರೆತರಲು ನಿರ್ಧರಿಸಿ ಏರ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ತಾರೆ. ಅಮೆರಿಕದ ವೈದ್ಯರಿಗೆ ಆಟೋನನ್ನ ನೋಡಲು ಅನುಮತಿ ಸಿಗುತ್ತೆ. ಆದರೆ ಆಟೋನನ್ನ ನೋಡಿದ ವೈದ್ಯರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಮೀಡಿಯಾದಲ್ಲಿ ಕಾಣಿಸುತ್ತಿದ್ದ ಆ ನಗುಮುಖದ ಚುರುಕಾದ ಹುಡುಗ ಈಗ ಅಲ್ಲಿ ಇರಲೇ ಇಲ್ಲ. ಅಮೆರಿಕ ಸರ್ಕಾರ ಕೊಟ್ಟಿದ್ದ ಭರವಸೆಗಳೆಲ್ಲ ಸುಳ್ಳಾಗಿದ್ದವು. ಉತ್ತರ ಕೊರಿಯಾ ಆಟೋನನ್ನ ಸಂಪೂರ್ಣವಾಗಿ ನಾಶ ಮಾಡಿತ್ತು. ಅವನು ನೋಡಲು ಅಕ್ಷರಶಃ ಒಂದು ಜೀವಂತ ಶವದಂತಾಗಿದ್ದ. ಜೂನ್ 13, 2017ರಂದು ಆಟೋನನ್ನ ವಿಮಾನದಿಂದ ಕೆಳಗಿಳಿಸಲಾಯಿತು. ಅವನ ಸ್ಥಿತಿ ನೋಡಿದರೆ ಕರುಳು ಚುರುಕ್ಕನ್ನುತ್ತಿತ್ತು. ಕಿಮ್ ಸರ್ಕಾರ ಹೇಳುವ ಪ್ರಕಾರ ನಿದ್ದೆ ಮಾತ್ರೆ ತಗೊಂಡಿದ್ದಕ್ಕೆ ಅವನು ಕೋಮಾಕ್ಕೆ ಹೋದನಂತೆ. ಆದರೆ ವೈದ್ಯರು ಇದನ್ನ ನಂಬಲಿಲ್ಲ. ಅವನ ಪೋಷಕರು ಹೇಳುವ ಪ್ರಕಾರ ಆಟೋನ ಕೆಳಗಿನ ಹಲ್ಲುಗಳನ್ನ ಯಾವುದೋ ಬಲವಾದ ವಸ್ತುವಿನಿಂದ ತಿರುಚಲಾಗಿತ್ತು. ಅವನ ಕಾಲುಗಳು ಕೂಡ ಯಾವುದೋ ಅಚ್ಚಿನಲ್ಲಿ ಹಾಕಿ ಮಣಿಸಿದ ಹಾಗೆ ವಿಕಾರವಾಗಿದ್ದವು. ಅವನನ್ನ ಅದೆಷ್ಟು ಕ್ರೂರವಾಗಿ ಹಿಂಸಿಸಲಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಿರಲಿಲ್ಲ. ಆಶ್ಚರ್ಯದ ಸಂಗತಿ ಅಂದ್ರೆ ಅವನ ದೇಹದ ಮೇಲೆ ಎಲ್ಲಿಯೂ ಗಾಯದ ಕಲೆಗಳಿರಲಿಲ್ಲ. ಆದರೆ ಸಿಟಿ ಸ್ಕ್ಯಾನ್ ಮಾಡಿದಾಗ ಅವನ ಮೆದುಳಿನ ಎಡ ಮತ್ತು ಬಲ ಎರಡೂ ಭಾಗಗಳು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರೋದು ಪತ್ತೆಯಾಯಿತು. ಸಾಮಾನ್ಯವಾಗಿ ತಲೆಗೆ ಏಟು ಬಿದ್ದರೆ ಒಂದು ಭಾಗಕ್ಕೆ ಹಾನಿಯಾಗುತ್ತದೆ, ಆದರೆ ಇಲ್ಲಿ ಇಡೀ ಮೆದುಳೇ ನಿಷ್ಕ್ರಿಯವಾಗಿತ್ತು. ಅಂದ್ರೆ ಅವನಿಗೆ ಉಸಿರುಗಟ್ಟಿಸಿ ಅಥವಾ ಮನುಷ್ಯ ಸಹಿಸಲಾರದಷ್ಟು ಚಿತ್ರಹಿಂಸೆ ನೀಡಿರುವುದು ಸ್ಪಷ್ಟವಾಗಿತ್ತು.
ಕೊನೆಗೆ ತನ್ನ ದೇಶಕ್ಕೆ ಮರಳಿದ ಕೇವಲ 6 ದಿನದಲ್ಲಿ ಅಂದರೆ ಜೂನ್ 19, 2017ರಂದು ಆಟೋ ಕೊನೆಯುಸಿರೆಳೆದ. ಆಟೋನ ಪೋಷಕರು ಉತ್ತರ ಕೊರಿಯಾವನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಎಳೆದು ಕೇಸ್ ಗೆದ್ದರು. ಆದರೆ ಹೋದ ಜೀವ ಮರಳಿ ಬರುತ್ತಾ ಆ 17 ತಿಂಗಳಲ್ಲಿ ಆಟೋಗೆ ನಿಜವಾಗಿಯೂ ಏನಾಯಿತು? ಉತ್ತರ ಕೊರಿಯಾ ಅವನನ್ನ ಯಾಕೆ ಅಷ್ಟು ಕ್ರೂರವಾಗಿ ನಡೆಸಿಕೊಂಡಿತು? ಈ ಪ್ರಶ್ನೆಗಳು ಇಂದಿಗೂ ನಿಗೂಢವಾಗಿಯೇ ಇವೆ. ಅಂದಹಾಗೆ ನಿಮಗೂ ಏನಾದರೂ ಉತ್ತರ ಕೊರಿಯಾ ನೋಡಬೇಕು ಅನ್ನೋ ಆಸೆ ಇದ್ದರೆ ಈ ಕಥೆ ನೆನಪಿರಲಿ.